ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ. ಕೊಪ್ಪಳ ಜಿಲ್ಲೆಗೆ ನಗರ ಉತ್ಥಾನದ ನಗರಸಭೆಯಲ್ಲಿ 2 ವರ್ಷ ಆಯಿತು, 8.5 ಕೋಟಿ. ಕಾಂಟ್ರಾಕ್ಟರ್ 2 ವರ್ಷ ಆಯಿತು. ಅವರು ಪೈಸನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ. ನಾವು ಯಾವ್ಯಾವ್ದು ಪೆಂಡಿಂಗ್ ಒದಗಿಸಿದ್ದಾವೆ, ಮೋಸ್ಟ್ಲಿ ಸುಮಾರು 56 ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು. ಇದರಲ್ಲಿ ಕಲಬುರಗಿನಲ್ಲಿ 56, ಅದರಲ್ಲಿ 46 ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತ. ಅದರಲ್ಲಿ ಕೆಲವು ಡಿಸಿಷನ್ಗಳೆಲ್ಲ ತಗೊಂಡಿದ್ದೀವಿ, ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಏನು ಹಾಲಿನ ದರ? ಈ ಕೋಲಾರದಲ್ಲಿ ಹಾಲಿನ ದರವನ್ನು ಹೆಚ್ಚಳ ಮಾಡಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ರಿ. ನೋಡಪ್ಪ, ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ, ಕೋಲಾರದಲ್ಲ, ಮಾಗಡಿನಲ್ಲಿ ಭಾಳ ಜನ ಮಿನಿಸ್ಟ್ರಿಗಳು, MLAಗಳು, ರೈತರು ಮತ್ತು ಮಿಲ್ಕ್ ಯೂನಿಯನ್ನವರು, ಬೆಂಗಳೂರು ಮಿಲ್ಕ್ ಯೂನಿಯನ್ನವರು ಒತ್ತಾಯ ಮಾಡಿದ್ರು. ನಮಗೆ ಬೇರೆ ರಾಜ್ಯಗಳಿಗಿಂತ ಭಾಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತು ಕೊಂಡ್ಕೊಳ್ತಕ್ಕಂಥ ಬೆಲೆ. ನಮಗೆ ಹೆಚ್ಚು ಕೊಡಬೇಕು, ರೈತರಿಗೆ ಭಾಳ ಕಷ್ಟ ಆಗಿದೆ. ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು, ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಉಪಯೋಗಿಸ್ತಕ್ಕಂಥ ಹಿಂಡಿ, ಬೂಸ ಇವೆಲ್ಲ ಜಾಸ್ತಿ ಆಗಿದೆ, ಫೀಡ್ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು. ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಒಂದು ವೇಳೆ ಜಾಸ್ತಿ ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ರೈತರು ಕೊಡಬೇಕು ಅಂತ ಹೇಳಿ ಒಬ್ಬರು ಮಾತಾಡಿದ್ರೆ ಹೇಳ್ತೀನಪ್ಪ, ಪದೇ ಪದೇ ಅವ್ರು ಮಾತಾಡ್ತಾವ್ರೆ. ಹಾಲಿನ ದರವನ್ನ ರೈತರಿಗೆ ಕೊಡಬೇಕಾಗಿದ್ದು 1 ರೂಪಾಯಿನ ಕಡಿತ ಮಾಡಿದ್ರು. ಅವ್ರು ನಿರ್ಧಾರ ತೆಗೆದುಕೊಂಡ್ರು, ಏನು ಮಂಡಳಿ ಒಕ್ಕೂಟದವರು ನಿರ್ಧಾರ ಮಾಡಿ ರೈತರಿಗೆ ಕೊಡಬೇಕಾಗಿದ್ದು ಉತ್ಪನ್ನ. ನಾನು ಹಿಂದಿನ ಕೇಳಿದ್ದೀನ, ಮುಂದೆ ಕೇಳಿದ್ದೀನಿ. ಅಲ್ಲ, ನಾನು ಹೇಳಿರೋದು ಎಲ್ಲಿಗ್ರಿ? ಸುಮ್ಮನೆ ಏನೋ ಪ್ರಶ್ನೆ ಕೇಳಬೇಡಿ ನೀವು. ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ, ಬೆಲೆ ಜಾಸ್ತಿ ಮಾಡಿದ್ರೆ, ಹಾಲಿನ ದರ ಹೆಚ್ಚು ಮಾಡಿದ್ರೆ ಅದನ್ನು ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸಬೇಕು ಅಂತ ಹೇಳಿದ್ದೀನಿ.